ಮಹದೇಶ್ವರ ಕಾವೇರಿ ವನ್ಯಧಾಮದ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಗೆಗೆ 100 ಎಕರೆ ಕಾಡು ಭಸ್ಮವಾಗಿದೆ. ಕಳೆದ ಕೆಲವು ದಿನಗಳಿಂದ ಒಂದಲ್ಲ ಒಂದು ಕಡೆ ಈ ರೀತಿಯಾಗಿ ಬೆಂಕಿ ಅನಾಹುತ ಆಗ್ತಾ ಇದೆ. ನೀವು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಹೊತ್ತಿ ಉರಿದಿರುವುದನ್ನ ಗಮನಿಸಿದ್ರಿ. ನೀವು 2 ದಿನಗಳವರೆಗೂ ಕೂಡ ಅದು ಬೆಂಕಿ ವ್ಯಾಪಿಸ್ತಾನೆ ಇತ್ತು. ಇದೀಗ ಮತ್ತೊಂದು ಕಡೆ ಮಹದೇಶ್ವರ ವನ್ಯಧಾಮದ ಹನೂರ್ ಬಫರ್ ಝೋನ್ ಏನಿದೆ, ಇಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪಿಜಿ ಪಾಳ್ಯ ವಲಯಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ನೋಡಿ. ಕಾಡಿಗೆ ಕಾಡೇ ಹೊತ್ತಿ ಉರಿತಾ ಇದೆ. ಈಗಾಗಲೇ 100 ಎಕರೆ ಕಾಡು ಭಸ್ಮ ಆಗಿದೆ. ಆಮೇಲೆ ಕಾಡಿಗೆ ಬಿದ್ದಿರುವಂತ ಬೆಂಕಿಯನ್ನ ನಂದಿಸೋದು ಅಷ್ಟು ಸುಲಭ ಅಲ್ಲ. ಒಂದು, ಯಾವುದೇ ಅಗ್ನಿಶಾಮಕ ದಳ ಸಿಬ್ಬಂದಿ ಹೋಗೋದಕ್ಕೆ ದಾರಿ ಇರೋದಿಲ್ಲ, ರೋಡ್ನ ವ್ಯವಸ್ಥೆಗಳಿರೋದಿಲ್ಲ, ವಾಹನಗಳನ್ನ ಅಲ್ಲಿ ತಗೊಂಡೋಗಿ ನಿಲ್ಲಿಸಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಅಸಾಧ್ಯ. ಏನಿದ್ರೂ ಕೂಡ ಈ ಸಾಂಪ್ರದಾಯಿಕ ಪದ್ಧತಿ ಟ್ರೆಡಿಷನಲ್ ವೇನಲ್ಲೇ ಬೆಂಕಿಯನ್ನ ನಂದಿಸುವಂತ ಪ್ರಯತ್ನ ಮಾಡಬೇಕು. ಸೊಪ್ಪು ಇವುಗಳನ್ನೆಲ್ಲ ಬಳಸಿ ನಂದಿಸಬೇಕು. ದಾರಿಗಳಿಲ್ಲದೆ ಇರೋದ್ರಿಂದ ಕಷ್ಟವಾಗುತ್ತೆ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ. ಹಾಗಾಗಿ ಅಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಾಗಲೂ ಕೂಡ ಕಷ್ಟವಾಗಿದೆ. ಅದೇ ಒಂದು ಸರಿಯಾದಂಥ ರೋಡ್ನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇಲ್ಲೂ ಕೂಡ ಹಾಗೆ ಕಂಡು ಬರ್ತಾ ಇದೆ. ನೋಡೋಣ ಏನಾಗಿದೆ ಅಂತ. ಸೂರಜ್ ಪ್ರಸಾದ್ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಈ ಮೈಸೂರು ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ್ಲೂ ಕೂಡ ಆರಿಸೋದು ಬಹಳ ಕಷ್ಟ ಆಗಿತ್ತು. ಹೇಳಿದಾಗೆ ಅಲ್ಲಿ ದಾರಿಯ ವ್ಯವಸ್ಥೆಗಳಿರಲಿಲ್ಲ, ಅಗ್ನಿಶಾಮಕ ದಳ ಸಿಬ್ಬಂದಿ ತಲುಪೋದು ಕೂಡ ಕಷ್ಟವಾಗಿತ್ತು. ಬಟ್ ಇಲ್ಲಿಯ ಪರಿಸ್ಥಿತಿ ಹೇಗಿದೆ? ನಾವು ದೃಶ್ಯದಲ್ಲಿ ಗಮನಿಸಿದ್ರೆ ಎಕರೆಗಟ್ಟಲೆ ಸುಟ್ಟು ಭಸ್ಮ ಆಗಿರೋ ರೀತಿ ಕಾಣಿಸ್ತಾ ಇದೆ. ಸೂರಜ್ ಪ್ರಸಾದ್. ಖಂಡಿತ ಚೈತ್ರ, ಕಾಡಂಚಿನ ಪ್ರದೇಶ ಮತ್ತೆ ಕಾಡುಗಳಲ್ಲಿ ಒಂದು ವೇಳೆ ಕೂಡ ಅಗ್ನಿ ಅವಘಡಗಳು ಸಂಭವಿಸಿದೆ. ಅದನ್ನ ನಂದಿಸುವಂತಹ ಕೆಲಸ ಬಹಳ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗೋಕ್ಕೆ ಸರಿಯಾದಂತಹ ದಾರಿ ಕೂಡ ಇರೋದಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ವಾಹನಗಳನ್ನು ಕೂಡ ಆ ಕಾಡಿನ ಒಳಗಡೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅರಣ್ಯ ಸಿಬ್ಬಂದಿನೇ ಹೋಗ್ಬೇಕಾಗತ್ತೆ. ಅವರ ಬಳಿ ಇರುವಂತಹ ಒಂದು ಎಕ್ವಿಪ್ಮೆಂಟ್ ನಿಂದನೇ ಒಂದು ಬೆಂಕಿಯನ್ನ ಆರಿಸಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಚೈತ್ರ, ಪ್ರಮುಖವಾಗಿ ಮಲೆ ಮಹದೇಶ್ವರ ವನ್ಯಧಾಮ ಏನಿದೆ, ಒಂದು ಕಾಡಿನ ಪ್ರದೇಶ, ಸತತ 4ನೇ ಬಾರಿಗೆ ಬೆಂಕಿ ಬೀಳ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಕಿಡಿಗೇಡಿಗಳು ಬೇಕಂತಲೇ ಕಾಡಿಗೆ ಬೆಂಕಿ ಹಚ್ತಾ ಇದಾರೆ ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಕೂಡ ಏನೋ ಅರಣ್ಯ ಸಿಬ್ಬಂದಿ ಆಗಿರ್ಬೋದು, ಮಲೆ ಮಹದೇಶ್ವರ ವನ್ಯಧಾಮದ ಅರಣ್ಯ ಸಿಬ್ಬಂದಿ ಜೊತೆಗೆ BRT ಮತ್ತೆ ಬಂಡೀಪುರದ ಸಿಬ್ಬಂದಿಗಳಿದ್ದಾರೆ, ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈಗ ಭಾಗಶಃ ಅಗ್ನಿಯನ್ನು ನಂದಿಸಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಸೂರಜ್ ಪ್ರಸಾದ್ ಮಾಹಿತಿಗಾಗಿ.